ಈ ಕತೆ ಶುರುವಾಗಿದ್ದು ಸುಮಾರು 300 ವರ್ಷಗಳ ಹಿಂದೆ. ಒಂದಷ್ಟು ಜನ ವ್ಯಾಪಾರಿಗಳು ಎತ್ತುಗಳು ತಗೊಳಕ್ಕೆ ಮಂಡ್ಯ ಜಿಲ್ಲೆಯ ಮದ್ದೂರಿಗೆ ಹೋಗಿರ್ತಾರೆ. ವ್ಯಾಪಾರ ಮುಗಿಸಿ ಒಂದು ಕಲ್ಯಾಣಿ ಪಕ್ಕದಲ್ಲಿ ಊಟ ಮಾಡಕ್ಕಂತ ಕುತ್ಕೊಂತಾರೆ. ಈ ಕತೆಗೆ ಟ್ವಿಸ್ಟ್ ಬರೋದೇ ಇಲ್ಲಿ. ಇವ್ರು ಊಟ ಮಾಡೋ ಜಾಗದ ಹತ್ರ ಒಂದು ಮುದ್ದಾದ ಹುಡುಗಿ ಬರ್ತಾಳೆ. ಹೊಟ್ಟೆ ತುಂಬಾ ಹಸುವಾಗ್ತದೆ, ನನಗೂ ಸ್ವಲ್ಪ ಊಟ ಕೊಡಿ ಅಂತ ಕೇಳ್ತಾಳೆ. ಆ ಹುಡುಗಿಯ ಮುಗ್ಧತೆಯನ್ನು ನೋಡಿನೇ ಅವರೆಲ್ಲ ಹತ್ರ ಕರೆದ್ರು ಪಕ್ಕದಲ್ಲೇ ಕೂರ್ಸ್ಕೊಂಡು ಊಟ ಕೊಡ್ತಾರೆ. ಊಟ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ಆ ಚಿಕ್ಕ ಹುಡುಗಿ ನಾನು ನಿಮ್ ಜೊತೆನೆ ಬರ್ತೀನಿ, ನನ್ನೂ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತಾಳೆ. ಆಗ ವ್ಯಾಪಾರಿಗಳು ಹೇಳ್ತಾರೆ, ನೋಡಮ್ಮ ನಾವು ತುಂಬಾ ದೂರದ ಊರಿಂದ ಬಂದಿದ್ದೀರಿ, ನಿನ್ ಕೈಯಲ್ಲಿ ಅಷ್ಟು ದೂರ ನಡಿಯಕ್ ಆಗಲ್ಲ, ನೀನ್ ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ವಾಪಸ್ ಹೋಗು ಅಂತ ಬುದ್ಧಿ ಹೇಳ್ತಾರೆ. ಆದ್ರೆ ಹಠ ಬಿಡದೆ ಹುಡುಗಿ ನೀವೆಷ್ಟೇ ದೂರದಿಂದ ಬಂದಿದ್ರು ಕಣ್ಮುಚ್ಚಿ ಬಿಡೋಷ್ಟ್ರಲ್ಲಿ ನಿಮ್ಮನ್ನ ನಿಮ್ಮೂರಿಗೆ ಸೇರಿಸ್ತೀನಿ ಅಂತ ಹೇಳ್ತಾರೆ. ಇದೇನಪ್ಪ ಹೊಟ್ಟೆ ಹಸು ಅಂತ ಬಂದ್ರೆ ಊಟ ಕೊಟ್ರಿ, ಈಗ ನೋಡಿದ್ರೆ ನಾನ್ ನಿಮ್ ಜೊತೆನೆ ಬರ್ತೀನಿ ಅಂತ ಹಠ ಹಿಡಿತಾ ಇದ್ದಾಳೆ. ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ವಲ್ಲ ಅಂತ ಆ ಹುಡುಗಿನ ಸಮಾಧಾನ ಪಡಿಸೋಕೆ ಕಣ್ ಮುಚ್ತಾರೆ. ಕಣ್ ಬಿಡೋಷ್ಟ್ರಲ್ಲಿ ಅವರು ಅವ್ರ ಊರಲ್ಲಿರ್ತಾರೆ. ಆಗ ಚಿಕ್ಕ ಹುಡುಗಿ ತನ್ನ ನಿಜವಾದ ರೂಪವನ್ನು ತೋರಿಸ್ತಾಳೆ. ಈ ನಿಜವಾದ ರೂಪವನ್ನು ನೋಡಿದ ವ್ಯಾಪಾರಿಗಳು ಇದು ಚಿಕ್ಕ ಹುಡುಗಿ ಅಲ್ಲ, ಇದೊಂದು ದೇವತೆ ಅಂತ ಶಾಕ್ ಆಗ್ತಾರೆ. ಆಗ ಆ ದೇವತೆನೇ ಇವ್ರ ಹತ್ರ ಹೇಳ್ತಾರೆ, ನೋಡ್ರಪ್ಪ ನೀವು ನಮ್ಗೆ ಊಟ ಕೊಟ್ಟಿದ್ದು ಮತ್ತೆ ನನ್ನ ಹತ್ರ ನಡ್ಕೊಂಡಿದ್ ರೀತಿ ನಂಗೆ ತುಂಬಾನೇ ಇಷ್ಟ ಆಯ್ತು, ಅದರಿಂದಾನೇ ನಾನ್ ನಿಮ್ ಜೊತೆ ಮದ್ದೂರಿಂದ ಇಲ್ಲಿ ಗಂಟ ಬಂದಿದ್ದು. ಇನ್ಮೇಲೆ ನಾನ್ ನಿಮ್ಮೂರಿನ ಗ್ರಾಮ ದೇವತೆ ಆಗಿರ್ತೀನಿ, ನನಗ್ ಗುಡಿ ಗೋಪುರ ಕಟ್ಸಿ ಪೂಜೆ ಪುನಸ್ಕಾರಗಳನ್ನ ಇನ್ಮೇಲೆ ಮಾಡ್ಕೊಂಡ್ ಬನ್ನಿ ಅಂತ ಭಾಷೆ ತಗೊಂತಾಳೆ. ಹಂಗೆ ಭಾಷೆ ತಗೊಂಡ ದೇವತೆನೆ 18 ಊರಿನ ಗ್ರಾಮ ದೇವತೆ ಸಿಂಗ್ರಳಿಯ ಮದ್ದೂರಮ್ಮ. ಇಲ್ಲಿ ದೇವಸ್ಥಾನ ಚಿಕ್ಕದಾಗಿತ್ತು, ಅದನ್ನ ರೊನಾಲ್ಡ್ ಕೊಲಾಸೋ ಅನ್ನೋ ಒಬ್ರು ಸುಮಾರು 3 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿ ಹೊಸದಾಗಿ ದೇವಸ್ಥಾನವನ್ನು ಕಟ್ಸ್ಕೊಟ್ಟಿದ್ದಾರೆ. ಈ ದೇವಸ್ಥಾನ ಇರೋದು ದೇವನಹಳ್ಳಿ ತಾಲೂಕಿನ ಸಿಂಗ್ರಳಿಯಲ್ಲಿ. ಇಲ್ಲಿ ಮದ್ದೂರಮ್ಮನ ಜೊತೆಗೆ ಅವರ ಅಕ್ಕ ತಂಗಿಯರು ಮಹೇಶ್ವರಮ್ಮ, ಪಳ್ಳೆಕಮ್ಮ, ಗಂಗಮ್ಮ ಸಹ ಇದ್ದಾರೆ. ಇಲ್ಲಿ ಪ್ರತಿ ಮಂಗಳವಾರ ಮತ್ತೆ ಪ್ರತಿ ಶುಕ್ರವಾರ ವಿಶೇಷವಾದ ಪೂಜೆ ಮಾಡ್ತಾರೆ. ಇಲ್ಲಿರೋ ಎಲ್ಲಾ ದೇವ್ರಿಗೂ ಅವರದ್ದೇ ಆದ ವಿಶೇಷತೆ ಇದೆ. ಮುಖ್ಯವಾಗಿ ಇಲ್ಲಿನ ಜನರು ಯಾವ್ದಾದ್ರೂ ಆಗದೆ ಇರೋ ಕೆಲ್ಸದ ಬಗ್ಗೆ ಆಗುತ್ತಾ ಇಲ್ವಾ ಅಂತ ದೇವರ ಹತ್ರ ಹೂವು ಕೇಳೋ ಪದ್ಧತಿ ಇದೆ. ಇಲ್ಲಿ ಪ್ರತಿ ವರ್ಷ ಯುಗಾದಿ ಆದ ಒಂದ್ ತಿಂಗಳಿಗೆ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾರೆ. ಈ ಜಾತ್ರೆಯ ವಿಶೇಷತೆ ಏನಂದ್ರೆ ದೇವರಿರೋದು ಕರಗದ ರೂಪದಲ್ಲಿ. ಈ ಕರಗದ ರೂಪದಲ್ಲಿರುವ ಮದ್ದೂರಮ್ಮನ್ನ ವರ್ಷಕ್ಕೊಂದೇ ಸಲ ಮೆರವಣಿಗೆಗೆ ಈಚೆ ತರೋದು. ಈ ಜಾತ್ರೆ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ 18 ಊರಿನ ಜನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹತ್ರ ಬಂದು ಪ್ರಸಾದ ಕೇಳ್ತಾರೆ. ಇಲ್ಲಿ ಪ್ರಸಾದ ಕೊಟ್ಟಿ 15 ದಿನ ಆದ್ಮೇಲೆ ಜಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇ ದಿನ ವೇಣುಗೋಪಾಲ ಸ್ವಾಮಿಗೆ ದೀಪಾರತಿಗಳು ಮಾಡ್ತಾರೆ. ಜಾತ್ರೆಯ 2ನೇ ದಿನ ದೇವರ ಪಲ್ಲಕ್ಕಿ ಮತ್ತೆ ಮೆರವಣಿಗೆ ನಡೆಯುತ್ತೆ. ಈ ಮೆರವಣಿಗೆ ಸ್ಪೆಷಲ್ ಏನಂದ್ರೆ ಈ ಪಲ್ಲಕ್ಕಿನೆಲ್ಲ ಅವ್ರವ್ರ ಮನೆ ಹತ್ರನೇ ಕಟ್ಕೊಂಡು ಸುಮಾರು 3-4 ಕಿಲೋಮೀಟರ್ ನಡ್ಕೊಂಡೆ ದೇವಸ್ಥಾನ ಹತ್ರವರೆಗೂ ಪಲ್ಲಕ್ಕಿಯನ್ನು ತಗೊಂಡ್ಬರ್ತಾರೆ. ದೇವರನ್ನ ಆಚೆ ತೆಗೆದು ತಂದಿರೋ ಪಲ್ಲಕ್ಕಿನ ದೇವ್ರಿಗೆ ಕಟ್ತಾರೆ. ಪಲ್ಲಕ್ಕಿನೆಲ್ಲ ಕಟ್ಟಿದಾದ್ಮೇಲೆ ಊರೆಲ್ಲ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ. ಮೆರವಣಿಗೆ ಮಾಡ್ಕೊಂಡು ಒಂದು ಬಾವಿ ಹತ್ರ ಹೋಗ್ತಾರೆ. ಆ ಬಾವಿ ಹತ್ರ ಇರೋ ನಾಗರಕಲ್ಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದಾದ್ಮೇಲೆ ಮಳೆ ಬೆಳೆ ಬಗ್ಗೆ ಪ್ರಸಾದ ಕೇಳಿದಾದ್ಮೇಲೆ ಎಲ್ಲಾ ದೇವರನ್ನು ಒಂದು ಖಾಲಿ ಪ್ರದೇಶದಲ್ಲಿ ಸೇರಿಸಿ ದೇವರು ಖುಷಿ ಆಗೋ ತರ ಪಟಾಕಿ ನೋಡಿದ್ದಾರೆ. ಇದೆಲ್ಲ ನೀವು ನೋಡ್ಬೇಕಂದ್ರೆ ಪ್ರತಿ ವರ್ಷ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಡೆಯೋ ಸಿಂಗ್ರಳಿಯ ಮದ್ದೂರಮ್ಮ ಜಾತ್ರೆಗೆ ನೀವು ಬನ್ನಿ. 3ನೇ ದಿನ ಬಂದು ಆ 18 ಊರುಗಳು ಯಾವ್ದಾವ್ದು ಇದೆಯೋ ಆ ಎಲ್ಲಾ ಊರಲ್ಲಿರೋ ದೇವರುಗಳಿಗೆ ದೀಪಾರತಿ ಮಾಡ್ತಾರೆ. 4ನೇ ದಿನ ಆ 18 ಊರಿನ ಹೆಣ್ಣು ಮಕ್ಕಳು ಸುಮಾರು 4-5 ಕಿಲೋಮೀಟರ್ ಅಷ್ಟು ಬರೀ ಕಾಲಲ್ಲಿ ದೀಪವನ್ನು ಎತ್ಕೊಂಡು ನಡ್ಕೊಂಡ್ ಬರ್ತಾರೆ.
5ನೇ ದಿನ ಅಗಲ್ಪರ್ಸೆ ಇರುತ್ತೆ. ಇದ್ರ ವಿಶೇಷತೆ ಏನಂದ್ರೆ ದೇವರಿಗೆ ಕಟ್ಕೊಂಡಿರೋ ಅರ್ಕೆಗಳು ನೆರವೇರಿದ್ಮೇಲೆ ಪರ್ಸೆಗ್ ಬರೋ ಜನರಿಗೆ ಮಜ್ಜಿಗೆ, ಪಾನಕ ಮತ್ತೆ ಪ್ರಸಾದ ಎಲ್ಲ ಅವ್ರ ಮನೆಯಲ್ಲೇ ಮಾಡ್ಕೊಂಡ್ ಬಂದು ಪರ್ಸೆಗ್ ಬರೋ ಜನರಿಗೆ ಹಂಚ್ತಾರೆ. 6ನೇ ದಿನ ಬಂದು ದೇವರ ಮೆರವಣಿಗೆ ಮಾಡ್ತಾರೆ. ಈ ಮೆರವಣಿಗೆ ಏನಕ್ಕೆ ಮಾಡ್ತಾರಂದ್ರೆ ದೇವರು ಊರಲ್ಲೆಲ್ಲ ಓಡಾಡಿದ್ರೆ ಯಾವುದೇ ಪೀಡೆ ಪಿಚಾಚಿ ಇದ್ರು ಓಡೋಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ. ಭಾನುವಾರದ ದಿನ ಮದ್ದೂರಮ್ಮನಿಗೆ ತೊಟ್ಲು ಪೂಜೆ ಮಾಡ್ತಾರೆ.